ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ನಾಲತವಾಡ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹಾಜರಾದ ವೈದ್ಯರಾದ ಡಾಕ್ಟರ್ ರಂಗನಾಥ್ ವೈದ್ಯ ಹಾಗೂ ಇತರ ವೈದ್ಯರಿಗೆ ಸಂಘಟಕರು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸಮುದಾಯ ಆಸ್ಪತ್ರೆಗೆ ನೂತನ ವೈದ್ಯರ ಆಗಮನ, ಸಂಘಟನೆಯಿಂದ ಸನ್ಮಾನ. ನಾಲತವಾಡ ಹಲವಾರು ವರ್ಷಗಳ ಬಳಿಕ ನಾಲತವಾಡ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಿಷ್ಠಾವಂತ ಹಾಗೂ ಸೇವಾಭಾವನೆ ಹೊಂದಿರುವ ವೈದ್ಯರ ಆಗಮನವಾಗಿದೆ. ಇವರಿಗೆ ಗ್ರಾಮದ ಸಂಘಟನೆಯ ಎಲ್ಲ ರೀತಿಯ ಸಹಕಾರ ನೀಡಲಿದೆ ಎಂದು ವಲಯ ಸಂಚಾಲಕ ಗುಂಡಪ್ಪ ಚಲವಾದಿ ಹೇಳಿದರು. ಸೋಮವಾರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೂತನ ವೈದ್ಯಾಧಿಕಾರಿ ಡಾಕ್ಟರ್ ರಂಗನಾಥ್ ಎಸ್ ಹಾಗೂ MBBS ಪದವಿ ಪಡೆದು ಗ್ರಾಮೀಣ ಆಸ್ಪತ್ರೆಯಲ್ಲಿ 1 ವರ್ಷ ಸೇವೆಗೆ ಹಾಜರಾದ ವೈದ್ಯರಿಗೆ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಾಲತವಾಡ ಆಸ್ಪತ್ರೆ ವೈದ್ಯರ ಕೊರತೆಗೊಳಗಾಗಿತ್ತು. ಕೆಲವರು ವೈದ್ಯರಿಗೆ ನೋವುಂಟು ಮಾಡುವ ಮಾತು ಕೇಳುವ ಮೂಲಕ ಅವರನ್ನು ಇಲ್ಲಿಗೆ ಬರುವಂತೆ ಮಾಡುತ್ತಿದ್ದರು. ಇಂಥ ಪರಿಸ್ಥಿತಿಯಲ್ಲಿ ಪ್ರಾಮಾಣಿಕ ಸೇವಾ ಮನೋಭಾವ ಹೊಂದಿರುವ ವೈದ್ಯರು ನಮ್ಮ ಆಸ್ಪತ್ರೆಗೆ ಬಂದಿರುವುದು ತುಂಬ ಸಂತೋಷ ಸಂಗತಿ. ಅವರಿಗೆ ನಾವು ಎಲ್ಲ ರೀತಿಯ ಸಹಕಾರ ನೀಡುತ್ತೇವೆ ಎಂದರು. ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ತಾಲೂಕು ಅಧ್ಯಕ್ಷ ಮೈಬೂಬ್ ಕೊಳಗೇರಿ ಮಾತನಾಡಿ, ವೈದ್ಯರ ಕೊರತೆಯಿಂದ ಪಟ್ಟಣದ ಜನ ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡಿದರು. ಈಗ ನೂತನ ವೈದ್ಯರ ಆಗಮನದಿಂದ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ಲಭಿಸಿದೆ ಎಂದರು. ವೈದ್ಯಾಧಿಕಾರಿ ಡಾಕ್ಟರ್ ರಂಗನಾಥ್ ವೈದ್ಯ ಮಾತನಾಡಿ, ನಾಲತವಾಡದ ಜನರು ಸಹಕಾರ ನೀಡಿ ನನ್ನನ್ನು ಹೆಮ್ಮೆಯಿಂದ ಸ್ವಾಗತಿಸಿದ್ದಾರೆ. ನಾನು ಪ್ರಾಮಾಣಿಕವಾಗಿ ನನ್ನ ಸೇವೆ ಸಲ್ಲಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ದಂಡಪ್ಪ ಜಾವಳಗೇರಿ, ಕಾಸಿಂ ಗಂಗೂರ್, ಶಿವಕುಮಾರ್ ಪಟ್ಟಣಶೆಟ್ಟಿ, ಮುನ್ನಾ ಹೊನಟ್ಗಿ, ಮಹಾಂತೇಶ್ ಹಡಪದ್ ಸೇರಿದಂತೆ ಹಾಗೂ ಕನ್ನಡ ಪರ ಸಂಘಟನೆಗಳು ಪ್ರಮುಖರು ಉಪಸ್ಥಿತರಿದ್ದರು. ಪಾಪ ಯಾರಾಗಿರಿ ಮೇಡಮ್ ಸರಿ ಎಲ್ಲ ಸರಿಪ್ಪ. ಮಾತಾಡ ನಮ್ಮ ನಾಲತವಾಡದಲ್ಲಿ ಆರೋಗ್ಯ ಕೇಂದ್ರಕ್ಕೆ ನಮ್ಮ ರಂಗನಾಥ್ ನಾವು ಕಾಳಿಗೆಯಲ್ಲಿ ಅವರು ಹೆಸರು ಕೇಳಿ ನಾವು ಭಾಳ ಅಲ್ಲಿ ನಮ್ಮ ನಾಲತವಾಡ ಕಾಳಿಗೆಯಲ್ಲಿ ಭಾಳ ಸೇವೆಯನ್ನು ಅವರು ಡಾಕ್ಟರ್ ಭಾರಿ ಚಲೋ ಅದ್ರ ಅಂತ ಅವ್ರು ನೋಡಿದ್ರಲ್ಲ. ನಾವು ನಮ್ಮ ನಾಲತವಾಡಕ್ಕೆ ನಮ್ಗೆ ಭಾರಿ ಸಂತೋಷ ಆಗೈತೆ. ನಮ್ಮ ನಾಲತವಾಡ ಜನರ ಪರ ಅವ್ರಿಗೆ ಏನಂತ ಹೇಳುತ್ತೆ, ಯಾಕಪ್ಪ ಅಲ್ಲೇನು ಸೇವೆ ಸಿಗ್ತಾರ ಅದೇ ಥರ ನಮ್ಮ ನಾಲತವಾಡದಲ್ಲಿ ಸೇವೆ ಭಾಳ ಆಗಿತ್ತು ಅವ್ರದ್ದು. ಹೀಗಾಗಿ ಅದಕ್ಕೆ ಅವ್ರು ಎಲ್ಲರೂ ನಾವು ಕೂಡ ನಮಗೆ ಭಾಳ ಖುಷಿ ಆಗ್ತದೆ. ಎಲ್ಲ ಸಂಘಟನೆ ವತಿಯಿಂದ ಕೂಡ ಎಲ್ಲರೂ ಡಾಕ್ಟರ್ ಭಾಳ ಒಳ್ಳೆಯದಾಗಿದೆ ಅಂತೇಳಿ ಎಲ್ಲರೂ ಕೂಡ ಹಿರಿಯರಾಯಿತು ಮತ್ತು ಸಣ್ಣ ಚಿಕ್ಕ ಮಕ್ಕಳಾಯಿತು ಎಲ್ಲರೂ ಕೂಡ ಅವರಿಗೆ ನಾವು ಸದಾ ನಮ್ಮ ಒಬ್ಬರು ಕಣ್ಣಿಂದ ನಾವು ಇರ್ತೀವಿ ಅಂತೇಳಿ ನಾನು ಈ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಮತ್ತು ಇನ್ನೂ ಕೂಡ ಏನಪ್ಪ ಅಂದರೆ ಈ ನಮ್ಮ ಇಲ್ಲಿ ಎಲ್ಲರೂ ಅದೇ ಇರೋಲ್ಲ, ಏನೇನೋ ಹೇಳ್ತಿರ್ತಾರೆ ನೆನೆದು ಅದನ್ನು ದಯವಿಟ್ಟು ತಾವು ಮುಂದಿದ್ದಂಥದ್ದೆಲ್ಲ ಅವ್ರಿಗೊಂದು ಯಾವಾಗಲೂ ಗಾಳಿ ಸುದ್ದಿ ಹೇಳ್ಬಿಡೋದು, ಏನು ನಾಲ್ಕು ಯಾರೂ ಸಜ್ಜಿಲ್ಲ, ಯಾರೂ ಸರಿಯಾಗಿಲ್ಲ. ಅಲ್ಲ ಅದು ಏನೇ ಸಮಸ್ಯೆ ಆದರೂ ನಮ್ಗೆ ಸಾವಿರಾರು ಕಾಲು ಹೊಡಿಲಿ ಬರ್ತೀವಿ ನಾವು, ಬಂದು ಅದಕ್ಕೆ ಏನಂತ ನಿಲ್ಲಿರ್ತೀವಿ ನಾವು. ಯಾಕಪ್ಪ ಸುಳ್ಳು ಏನಾಗ್ಬಿಟ್ಟು ಇಷ್ಟು ನಾಲತವಾಡದಲ್ಲಿ ಏನಾಗ್ಬಿಟ್ಟಪ್ಪ ಆಸ್ಪತ್ರೆ ಅಂತ ಏನಪ್ಪ ಅಂದ್ರೆ ಅದು ಒಂದು ಲೆಕ್ಕ ಇಲ್ಲದಂಗೆ ಆಗ್ಬಿಡ್ತು. ಈ ಒಂದು 5-6 ವರ್ಷದಿಂದ ನಮ್ಗೆ ಸಗಾಳ ಪ್ರೇತ್ ಬರುವ ಡಾಕ್ಟ್ರ್ ಹಂಗೆ ಜಗಳಕ್ಕೆ ಬರ್ತಾರೆ, ಏನು ಬರ್ತಾರೆ, ಅಲ್ಲಿ ಕಿರಿಕಿರಿ ಮಾಡ್ತಾರೆ. 1.5 ವಾರಗಳನ್ನ ಒಮ್ಮೆ 3ಕ್ಕೆ ಬರೋದು, 3-3:30 ಬರೋದು. ಅದು ಸ್ವಲ್ಪ ಟೈಮ್ ಮೇಂಟೆನ್ಸ್ ಇಲ್ಲ ಇಲ್ಲಿ ಒಟ್ಟು ದವಾಖಾನ್ಯಾಗ. ಅದಕ್ಕಾಗಿ ಸಾಹೇಬ್ರಿಗೆ ಬಂದಾಗ ಸ್ವಲ್ಪ ಎಲ್ಲ ಯಾವತ್ತೂ ಸ್ವಲ್ಪ ಎಲ್ಲ ಸಿಸ್ಟಮ್ ತಗೊಂಡು ಅದ್ರ ಬಗ್ಗೆ ಎಲ್ಲ ಇದು ಮಾಡ್ಕೊಂಡು ಸ್ವಲ್ಪ ಹೆಚ್ಚಿನ
ಹಾಗೂ ಗಣ್ಯಮಾನ್ಯರೇ ಮತ್ತು ಈ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಮತ್ತು ಇಲ್ಲಿ ನಡೆದಂಥ ಎಲ್ಲ ಗ್ರಾಮಸ್ಥರು, ಇವತ್ತಿನ ಈ ನಮ್ಮಲ್ಲಿ ಕಾರ್ಯಕ್ರಮ ನಮ್ಮ ಈ ಸಮುದಾಯ ಆರೋಗ್ಯ ಕೇಂದ್ರ ನಾಲ್ತೋಡಕ್ಕೆ ನಾವು ಹೊಸದಾಗಿ ಆಗಮಿಸಿದ್ದೀವಿ. ನಮ್ಮ ಈ ಪ್ರೀತಿಗೆ ಮತ್ತು ಈ ಆಗಮನಕ್ಕೆ ತಾವು ಕೋರಿದಂಥ ಈ ಶುಭಾಶಯಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಮತ್ತು ಈ ನಾಲ್ತೋಡ ಸಮುದಾಯ ಆರೋಗ್ಯ ಕೇಂದ್ರದ ಪರವಾಗಿ ನಾನು ನನ್ನ ಸಿಬ್ಬಂದಿ ಮತ್ತು ನನ್ನ ವೈದ್ಯರ ಮಿತ್ರರ ಪರವಾಗಿ ಹೇಳೋದಿಷ್ಟೇ, ನಾವು ಯಾವಾಗಲೂ ಸದಾ ನಮ್ಮ ಕೈಲಾದಷ್ಟಂಥ ಯಾವುದೇ ರೀತಿಯಾದಂಥ ಏನು ವೈದ್ಯಕೀಯ ಒಂದು ಚಿಕಿತ್ಸೆ ಆಗಲಿ ಯಾವುದೇ ಒಂದು ಕುಂದುಕೊರತೆಗಳಿಗೆ ತಮಗೆ ಸದಾ ಸ್ಪಂದಿಸುವುದಾಗಿ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾವುದೇ ರೀತಿಯಾದಂಥ ಈ ರೀತಿಯಾದಂಥ ತಾವೇನು ಈ ಸಹಕಾರವನ್ನು ಯಾವಾಗ ಈ ರೀತಿ ಕೊಟ್ಟಿದ್ದೀರಿ, ತಮ್ಮ ಸಹಕಾರ ಯಾವಾಗಲೂ ನಮ್ಗೆ ಸದಾ ಇರ್ತದೆ ಅಂತ ಹೇಳಿ ಈ ವೇದಿಕೆ ಮೂಲಕ ಹೇಳಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತು